ಅನ್ಕೊಂಡು ಯಾರ ಹತ್ರನು ಸಾಲ ಈಸ್ಕೊಂಡು ನಾವ್ ಈ ದೇವಸ್ಥಾನಕ್ಕೆ ಬಂದ್ವಿ. ಸಾಲ ಕೂಡ ಓದುತ್ತಿರ್ಲಿಲ್ಲ. ನನ್ನ ಮನೆಯವರು ಕೂಡ ನನ್ಗೆ ಈ ಕಾಯಿಲೆ ಅಂತ ಹೇಳಿದ್ರು ನಂಬ್ತಿರ್ಲಿಲ್ಲ. ಅದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದೇನೆ ನಾನು ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ದೊಡ್ಡಮ್ಮಂಗೆ. ಅವರು ಕೂಡ ನಂಬಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಬಂದ್ಮೇಲೆ ಅಪ್ಪಾಜಿ ಹತ್ರ ಹೇಳ್ದೆ, ಹೋಗು ನಿನ್ಗೆ ಆತರ ಏನೂ ಇರಲ್ಲ ಅಂತ. ನನ್ಗೊಂದ್ 2 ಮಾತು ಬೈದ್ರು. ಆಮೇಲೆ ಮತ್ತೆ ನಾನು ಹೋಗಿ ಮತ್ತೆ ಅಲ್ಲಿ ತೋರಿಸ್ಕೊಂಡಾಗ ಅದು ನೆಗೆಟಿವ್ ಅಂತಾನೆ ಬಂತು. ಇವತ್ತು ನಾನು ಇಷ್ಟೊಂದು ಸಂತೋಷವಾಗಿ ನಾನು ಶಕ್ತಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಅಪ್ಪಾಜಿನೇ ಕಾರಣ, ಆ ದುರ್ಗಮ್ಮನೇ ಕಾರಣ. ಅಪ್ಪ ಅಮ್ಮ ಇಲ್ಲ ಅಪ್ಪ ಇಲ್ಲೇ ಅಪ್ಪ ಅಮ್ಮ ಇಲ್ಲ ಅಂತ ಏನು ಹೇಳೋಣ? ಸರಿ ಕೊಣ ಇದಾರಲ್ಲ ನೀವೇ ನಮ್ಮ ಅಪ್ಪ. ಸರಿ ಒಂದು ಸಾರಿ ಕೊಡಿ, ಒಂದು 2 ಸಾರಿ ತಮ್ಮನಿ ಬೇಗ ಅಂಜೆ ಕಟ್ ಮಾಡಿ ಮತ್ತೆ ದಯ ಮಾಡೋದು ತಂಗಿ. ಶಬಾಷ್ ಮಗಳು, ಶಬಾಷ್ ಕಂದ. ಯಜಮಾನ್ರ ಯಾರ ನೋಡಿ, ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಈ ಥರ ಮಕ್ಕಳು ನಂಗೆ ಅಪ್ಪ ಅಮ್ಮನ ಇಲ್ಲ ಬಾಗಣ ಕೊಡಲ್ಲ ಅಂತಕ್ಕಂಥ ದಯವಿಟ್ಟು ಇಲ್ಲಿ ಬನ್ನಿ. ಬಂದು ಸುಮ್ಮನೆ ಮಕ್ಕಳಿದಾರು ಅಪ್ಪ ಅಮ್ಮ ಇರೋರು ಸುಮ್ಮನೆ ಆಡ್ಕಾಡಿ, ಮಕ್ಕಳು ಮನೆಗಿದ್ದಾವೆ, ಮನೆಗಿದ್ದಾನೆ, ಮಗಳು ಸಾಕಲ್ಲ, ಮಗಳು ಸಾಕಲ್ಲ, ಗಂಡು ಹೊಡಿತಾನೆ, ಅವರಿಗೆಲ್ಲ ಕೊಡಲ್ಲ. ನೀವು ಒಳ್ಳೆ ಬುದ್ಧಿ ಮಕ್ಕಳಿಗೆ ಕಲಿಸಿಲ್ಲ ಅಂತ ಅರ್ಥ. ನಿಮ್ಮ ಮಕ್ಕಳು ನಿಮ್ಗೆ ಸಾಕಿಲ್ಲ ಅಂದ್ರೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ. ಅಷ್ಟಿದೆ ಮನೆಗೆ ಅಂತ ಬಂದಾರಲ್ಲ ಕೇಳಬೇಡಿ. ಅಲ್ಲ ತುಂಬ ಕರೆಕ್ಟಾ? ಈ ಥರ ಅಪ್ಪ ಅಮ್ಮ ಇಲ್ಲ, ನಂಗೆ ನೋವಿದೆ, ನಾನು ಅಪ್ಪ ಅಮ್ಮ ನೋಡಿಲ್ಲ ಅಂತಕ್ಕಂಥದ್ದು ಈ ಕಡೆ ಇದ್ದರೆ ಖಂಡಿತ ಈ ಕಡೆ ಬನ್ನಿ. ನಾವು ನಮ್ಮ ಕೈಲಾದರೂ ನೀವು ಕೊಟ್ಟದ್ದು ಏನು ಇವತ್ತಿದೆ. ನಮಗೆ ನಮ್ಮ ಭಕ್ತರು ನಮಗೆ ಈ ಥರ ದಯಪಾಲಿಸಿರ್ತಾರೆ. ಇವನ್ನ ಒಂದು ನಮ್ಮ ಅಂದಾತು ಈ ಸೀರೆ ಕೊಡೋದು ಅವರು, ನಾವು ಅವ್ರ ಹೆಸರಲ್ಲಿ ದಾನ ಮಾಡ್ತೀವಿ ಅಷ್ಟೇ. ತಂಗಿ ಮಗಳೇ ಅಪ್ಪ ಅನ್ನೋಷ್ಟವರೆಗೆ ಯಾರಿಲ್ಲ ಅಂತ ಕೇಳಬೇಡ. ಇವಳು ಮಗಳು, ಇವಳು ತಂಗಿ, ನಿನ್ನ ತಂಗಿ ಆಯ್ತಾ? ತಂಗಿ ಯಾರು ಬ್ಯಾಡ್ ಮೆಸೇಜ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಅವ್ರ ಮನೇಲಿ ನೋವು ನೋಡ್ಕೊಳ್ಳಿ. ಎಲ್ಲರಿಗೂ ಬ್ಯಾಡ್, ನಂಗೆ ಒಬ್ಬರಿಗೆ ಅಂತಲ್ಲ, ಬೇರೆಗಳು ಬ್ಯಾಡ್ ಮೆಸೇಜ್ ಮಾಡ್ತೀವಿ. ಅವ್ರು ಸೇವ್ ಮಾಡ್ತಿರ್ತಾರೆ, ದಯವಿಟ್ಟು ಸೇವ್ ಮಾಡೋಕ್ಕೆ ಬಿಡಿ. ಒಬ್ಬರು ಆಡ್ಕೊಳಕ್ಕೆ ಹೋಗ್ಬೇಡಿ. ನನಗೊಬ್ಬರು ಯಾರೋ ಹೆಂಗಸು ಮುಡ್ತಾರ ಅಂತ ಮೆಸೇಜ್ ಹಾಕ್ತೀರಿ ಅಲ್ವಾ? ಇಲ್ಲ ಏನು ಮಾಡ್ತೀರಿ, ಲೇಟ್ ಮಾಡ್ತಾ ಮೆಸೇಜ್ ಹಾಕ್ತೀನಿ. ಮೊನ್ನೆ ಬಂದು ಹಳ್ಳ ರೀತಿಯಲ್ಲಿ ಅಂತಾನೆ, ಹಳ್ಳ ಬರೋದು ಪುಣ್ಯ ಮಾಡಿರ್ಬೇಕು. ಎಲ್ಲ ಬ್ಯಾಡ್ ಮೆಸೇಜ್ ಮಾಡೋಕ್ಕೆ ಮುಂಚೆ ಬಂದು ಸಹಾಯ ಮಾಡಿ 4 ಜನಕ್ಕೆ ಅಲ್ವಾ? ಬುದ್ಧಿ ಬರ್ತದೆ ಅವಾಗ. ಇನ್ನೊಂದು ಸರಿ ತಮ್ಮಿಲ್ಲ ಅಲ್ಲ, ಇನ್ನೊಬ್ಬರು ಇದ್ದಾರೆ ತಂಗಿ ಬೈಲಿ ಮಗಳೇ, ಒಂದೊಂದು ಸರಿ ತಮ್ಮಿಲ್ಲ ಬಾತಿಲ್ಲಿ ಏನದಕ್ಕೆ ಬೇಡ. ಹಾಂ ಅದಕ್ಕೆ ತಲೆ ಕಸ್ಕೊಂಡು ನಿಮ್ಗೆ ಸರಿ ಕೊಡ್ತಂತೆ ನೋಡಿ. ಈ ಥರ ಬಡಬಗರಿಗೆ ಒಂದು ಸಹಾಯ ಮಾಡೋಣ. ಸಾಧ್ಯವಾದ ಸಹಾಯ ಮಾಡಿ, ಸಾಧ್ಯವಾದ ಬಂದು ಎಲ್ಲ ಕೊಡಿಸಿ, ಅಕ್ಕಿ ಕೊಡಿಸಿ, ಸ್ಯಾರಿ ತನ್ನಿ, ಒಂದು ಇಲ್ಲ ₹1 ದುಡ್ಡು ಹಾಕಿ ಹೋಗಿ ಬ್ಯಾಡ್ ಮೆಸೇಜ್ ಮಾಡಿಬಿಡಿ. ದಯವಿಟ್ಟು ನನ್ನ ದೇವಸ್ಥಾನ ಯಾವುದೇ ಕಾರಣಕ್ಕೂ ಚಂದವಸ್ತು ಮಾಡಲ್ಲ. ಯಾರು ಬ್ಯಾಡ್ ಮೆಸೇಜ್ ಮಾಡಿ, ಯಾರು ಬೇಡ ಮಾತಾಡ್ತೀರಿ, ನಿಮಗೆ ಪಕ್ಕ ಅನುಭವಿಸ್ತೀರಿ. ಅದು ಸಾಕ್ಷಿ ದೇವರೇ ಇದೆ. ನಿಮ್ಮ ಮನೆ ಬರ. ನಿಮಗೆ ಯಾರಿಗೂ ಈ ಥರ ಸಹಾಯ ಮಾಡೋ ಶಕ್ತಿ ಇರಲ್ಲ, ಸಹಾಯ ಮಾಡೋ ತಾಕತ್ತು ಇರೋ, ಸಹಾಯ ಮಾಡೋ ಮನಸ್ಸು ಇರಲ್ಲ, ಅದಕ್ಕೆ ಹಿಂಗೆ ಆಡ್ಕೊಂತೀರಿ ಅಲ್ವಾ? ನಾನಂತೂ ಯಾರ ಬಗ್ಗೆ ಕೇರ್ ಮಾಡಲ್ಲ. ಮಗಳು ನೋಡಿ ಹೆಂಗಿದ್ದಾರೆ, ಒಬ್ಬಳು ಮಗಳು, ಒಬ್ಬಳು ತಂಗಿ, ಇನ್ನೊಬ್ಬಳು ತಂಗಿ, ಇಬ್ಬಿಬ್ಬರು ತಂಗಿಯವರು. ಏನು ಮಾಡೋದು ನಾನು? ಯಾರು ಆಸ್ತಿ ಕೇಳಬೇಡಿ. ಒಳ್ಳೆ ಸರಿ ಬಂತು ನೀವು ಮಗಳಿಗೆ ಒಂದು ನಿಮ್ಮೊಂದಿಕ್ಕೆ ಮಗಳಿಗೆ ಬಟ್ಟೆ ಹೊಲಿಸಿ ಏನು ಬೆಳೆದು ಮಗಳಿಗೆ ಹೊಲಿಸು, ಅದನ್ನು ನೀವು ಇರಲಿ. ಮಗಳಿಗೆ ಬಟ್ಟೆ ಹೊಲಿಸ್ಕೊಡೋದು. ಇನ್ನೊಬ್ರು ಯಾರು ಬಡೋದಿದ್ದೀರಾ ಅಂತಕ್ಕಂಥವ್ರು, ನಮ್ಗೆ ಯಾರು ಕೊಡಲ್ಲ, ವಾಹನ ಕೊಡೋದು ಅಂತಕ್ಕಂಥ ಯಾರು ಇದ್ದೀರಾ? ಏನಪ್ಪ ನಿಮ್ಮದು? ಇದ್ದಾರಾ ಅಪ್ಪ ಅಮ್ಮ ಇದ್ದಾರಾ ಮತ್ತೆ ಯಾರು? ಹಾಂ ಯಾರಿಲ್ಲ ತಂಗಿ? ಹೌದಾ? ನೋಡ ತಂಗಿ ಉಳಿಸಿ ಅಕ್ಕ ಬಳಿ ಸಿಕ್ಕಿದ್ದು. ಅಕ್ಕ ನೋಡಿ ಸೀರೆ ಕೊಡ್ಕೊಂಡು ಬೇರೆ ಕಷ್ಟ ಹೇಳ್ಕಂತ ನೋಡಿ. ತಮ್ಮನ ನಡಿದಿರಲ್ಲಕ್ಕ ಅಲ್ವಾ? ನಮ್ಮ ಜನ ಇದಾರಲ್ಲ ಕರೆಕ್ಟಾ? ನೋಡಿ ನೋವನ್ನ ಒಬ್ರು ಕಿರೋದು ಇಂಪಾರ್ಟೆಂಟ್, ಒಬ್ರು ನೋವನ್ನ ಗುಣಪಡ. ನಮ್ಮ ಅಣ್ಣ ಅಲ್ಲ ಹೊಲ್ತಾವನಲ್ಲ ಬಣ್ಣ ತಮ್ಮ ನೋಡು. ತಂಗಿಯರಿಬ್ರು, ಮಗಳೊಬ್ಳು, ಅಕ್ಕರಿಬ್ರು, ನೀವೆಲ್ಲ ಕಳ್ತಂಬಳು. ನನ್ನ ಮಕ್ಕಳು ಯಾರು ಬಂದು ಹೆಲ್ಪ್ ಮಾಡಲ್ಲ ಬಿಡಿ.